लक्ष्मण सौदी यांनी काँग्रेस मुस्लिम तुष्टीकरण करत आहे या भाजप नेत्यांच्या आरोपांना जोरदार प्रत्युत्तर दिले. अथनी येथे पत्रकारांशी बोलताना ते म्हणाले की भाजपकडे करण्यासारखे काहीच काम नाही. फक्त आरोप करण्याशिवाय त्यांच्याकडे दुसरे काही नाही. ते फक्त हिंदुत्वाच्या नावावर बोलत राहतात असा टोला त्यांनी लगावला. ಸರ್ ಎಲೆಕ್ಷನ್ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ದೀರಿ. ಒಂದು ಕಡೆ ಬೆಚ್ಚಲಿನ ಕಾವು, ಒಂದು ಕಡೆ ಎಲೆಕ್ಷನ್ ಕಾವು, ಯಾವುದರ ರೀತಿ ತಮ್ಮ ಪ್ರಚಾರ ಇರ್ತದೆ ಸರ್? ಬಹುತೇಕ ಸುಮಾರು ಒಂದು 4-5 ದಿವಸದಿಂದ ಬಾಗಲಕೋಟೆ ಮತಕ್ಷೇತ್ರದ ಉಪಚುನಾವಣೆಯಲ್ಲಿ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣದಲ್ಲಿಯೂ ಕೂಡ ಅನೇಕ ಕಡೆ ನಾವು ಮತಯಾಚನೆಯನ್ನು ಮಾಡಿದ್ದೀನಿ. ಗ್ರಾಮೀಣ ಪ್ರದೇಶದಲ್ಲಿ ಭಾಳ ದೊಡ್ಡ ಅಂತರದಲ್ಲಿ ನಮಗೆ ಮತಗಳು ಸಿಗ್ತಾವೆ. ಅಲ್ಲಿ ಎರಡು ವಿಚಾರ. ಒಂದು, ಈ ಪಂಚ ಗ್ಯಾರಂಟಿ ಫಲಾನುಭವಿಗಳ ಒಂದು ಖಂಡಿತವಾಗಿಯೂ ಕಾಂಗ್ರೆಸ್ ಪಕ್ಷಕ್ಕೇ ಮತಗಳನ್ನು ಕೊಡ್ತೀವಿ. ಈ ಪಂಚ ಗ್ಯಾರಂಟಿಯಿಂದ ನಮಗೆ ಭಾಳಷ್ಟು ಬಡತನದಲ್ಲಿ ಬೆಂದಿರ್ತಕ್ಕಂಥ ನಮಗೆ ಭಾಳ ಅನುಕೂಲ ಆಗಿದೆ. ಇದರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಕಡೆ. ಇನ್ನೊಂದು, ದೊಡ್ಡ ದೊಡ್ಡ ರೈತರು ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶ ಇದೆ. ಒಂದು ಕಡೆ ರಸಗೊಬ್ಬರದ ಬೆಲೆ ಏರಿಕೆ, ವೈಜ್ಞಾನಿಕವಾಗಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆ ಸಿಗದೇ ಇರತಕ್ಕಂಥದ್ದು. ಇವತ್ತು ಆ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಗೋವಿನ ಜೋಳ ಬೆಳೀತಾರೆ, ಅಂದರೆ ಗೊಂಜಾಳ. ಪ್ರತಿ ವರ್ಷ 24-25 ರೂಪಾಯಿ ಒಂದು ಕ್ವಿಂಟಲ್ ಗೋವಿನ ಜೋಳ ಮಾರಾಟ ಆಗ್ತಿತ್ತು. ಇವತ್ತು 1700-1800 ರೂಪಾಯಿಗೆ ಗೋವಿನ ಜೋಳ ಮಾರಾಟ ಆಗ್ತಾಯಿದೆ. ಇದಕ್ಕೆ ಕಾರಣ ಏನಂತಂದರೆ ಕೇಂದ್ರ ಸರ್ಕಾರದ ಇಥನಾಲ್ ಪಾಲಿಸಿಯಲ್ಲಿರ್ತಕ್ಕಂಥ ಗೊಂದಲ. ಗೋವಿನ ಜೋಳ ಇಥನಾಲ್ ಫ್ಯಾಕ್ಟ್ರಿಗಳಿಗೆ ಹೋಗ್ತಿತ್ತು. ಆ ಇಥನಾಲ್ ಫ್ಯಾಕ್ಟ್ರಿಗಳಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ಇಥನಾಲನ್ನು ಕರ್ನಾಟಕದಿಂದ ಕೇವಲ 27% ಇಥನಾಲನ್ನು ಕೇಂದ್ರ ಸರ್ಕಾರದ ಆಧೀನದಲ್ಲಿರ್ತಕ್ಕಂಥ ಇವು ಆಯಿಲ್ ಕಂಪನಿಗಳು ಕಡಿತ ಮಾಡಿರೋದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರು ಗೊಂಜಾಳ ಬೆಳೆದ್ರಿಂದ ಎಲ್ಲ ಒಂದೇನು ಇಥನಾಲ್ ಉತ್ಪಾದನೆ ಮಾಡ್ತಕ್ಕಂಥ ಏನು ಕಾರ್ಖಾನೆಗಳಿದ್ದು ಅವರೆಲ್ಲರೂ ಖರೀದಿಯನ್ನು ನಿಲ್ಲಿಸೋದ್ರಿಂದ ಇವತ್ತು ಗೊಂಜಾಳದ ದರ ಬಿದ್ದೋಗಿದೆ. ಅದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರು ಅದರ ಕೇಂದ್ರ ಸರ್ಕಾರದ ಧೋರಣೆ ಬಗ್ಗೆ ಆಕ್ರೋಶ ಇದೆ. ಒಂದು ಕಡೆ ರಸಗೊಬ್ಬರದ ಭಾಳ ದರ ಹೆಚ್ಚಾಗಿರೋದ್ರಿಂದ, ಒಂದು ಕಡೆ ಬೆಳೆದಿರ್ತಕ್ಕಂಥ ಬೆಳೆಗೆ ಯೋಗ್ಯ ಬೆಲೆ ಸಿಗದೇ ಇರೋದರಿಂದ ದೊಡ್ಡ ದೊಡ್ಡ ರೈತರು ಕೂಡ ವಿರೋಧ ಆಗಿದ್ದಾರೆ. ಮತ್ತು ಈ 5 ಗ್ಯಾರಂಟಿ ಯೋಜನೆಯನ್ನು ಲಾಭ ಪಡಿತಕ್ಕಂಥ ಏನು ಜನ ಇದ್ದಾರೆ ಅವರೆಲ್ಲರೂ ಕಾಂಗ್ರೆಸ್ಸಿಗೆ ಮತಗಳನ್ನು ಕೊಡ್ತಕ್ಕಂಥದ್ದು. ಮತ್ತು ದೊಡ್ಡ ರೈತರು ಕೂಡ ಈ ಸರಿಕೆ ನಾವು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ನಾವು ಬಾರಿಸಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಅವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲವಾಗಿ ನಿಂತಿದ್ದಾರೆ. ಹೀಗಾಗಿ ನನಗೆ ಅನಿಸುತ್ತೆ ಅಲ್ಲಿ ಭಾಳ ದೊಡ್ಡ ಅಂತರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಥರದ ಸಂದೇಹವಿಲ್ಲ ಅಂತಕ್ಕಂಥದ್ದನ್ನು ಈ ನಿಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೀನಿ. ಸರ್, ಮತ್ತೊಂದು ಆರೋಪ ಕೇಳಿದ್ರೆ ಕುಟುಂಬ ರಾಜಕಾರಣ ನಡೀತಾ ಇದೆ, ಅವಕ್ಕೆಲ್ಲ ಬೇಕೇ ಆಗಬೇಕು ಅಂತ ಸ್ವಲ್ಪ ರಾಜನೀತಿ ಮಾತಾಡ್ತಾ ಇದೆ ಸರ್. ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ ಅಂತ ಒಂದು ಮಾತು ಸರ್. ಏನು ಕುಟುಂಬ ಎಸ್ ಆರ್ ಮೇಟಿ ಅವರು, ಅವ್ರ ಮಗ ಸಮರ್ಥ ಮೇಟಿ, ಹೀಗೆ ಅವ್ರ ಕುಟುಂಬ ವಂಶಪರಕವಾಗಿ ರಾಜಕೀಯದಲ್ಲಿ ತೊಡಗಿಸಿದ್ದಾರೆ ಅಂತ ಆರೋಪ ಸರ್. ಬಿ ಜೆ ಪಿಯಲ್ಲಿ ಯಾರ್ಯಾರು ಇಲ್ಲ ಅನ್ನೋದು ತೋರಿಸಿ ನೋಡೋಣ ನನಗೆ. ಬಿ ಜೆ ಪಿಯಲ್ಲಿ ವಂಶ ಪರಂಪರೆ ಆಡಳಿತ ಇಲ್ಲ ಅನ್ನೋವಂಥದ್ದನ್ನು ತೋರಿಸ್ಕೊಡ್ಬೇಕಲ್ಲ. ಯಾರಿಲ್ವಾ? ಯಾರ್ಯಾರು ಹೇಳೋಣ. ವಿಜಯೇಂದ್ರ ಯಡಿಯೂರಪ್ಪ. ಒಂದು ನೀನೇ ಹೇಳ್ಬಿಡು ಅದನ್ನು, ನನ್ನ ಕಡೆ ಯಾಕೆ ಹೇಳಿಸ್ತೀವಿ ಸರ್? ಏನೊಂದು ಸರ್, ವಿಜಯೇಂದ್ರ ಒಂದು ಆರೋಪ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು, ಬಜೆಟ್ನಲ್ಲಿ ಅವ್ರಿಗೆ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪದಿಂದ ಕಾಂಗ್ರೆಸ್ ಯಾವ ರೀತಿ ಅದನ್ನು ಬಿಟ್ಟರೆ ಬೇರೆ ಅವ್ರಿಗೆ ಹೇಳೋಕ್ಕೆ ದಾರಿನೇ ಇಲ್ಲ. ಅವ್ರಿಗೆ ಬೇರೆ ವಿಷಯ ಇಲ್ಲ. ಮತ್ತು ಅವರು ಬರೀ ಹಿಂದುತ್ವ ಅಷ್ಟೇ ಅಂತಾರಲ್ಲ. ಅವರು ಎಲ್ಲರೂ ನಮಗೆ ಬೇಕು ಅಂತ ಸಂವಿಧಾನದಲ್ಲಿ ಎಲ್ಲರೂ ಬೇಕಲ್ಲ. ಎಲ್ಲರೂ ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥದ್ದು ಭಾರತದ ಸಂವಿಧಾನದಲ್ಲಿ ಇದೆಯಲ್ಲ.
ಮತ್ತು ಅವ್ರು ಯಾಕೆ ಅದನ್ನು ಬರೇ ಮುಸ್ಲಿಮರನ್ನ ಏಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ? ಎಲ್ಲರೂ ಕರ್ಕೊಂಡು ಹೋಗ್ಬೇಕಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲರೂ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ, ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾರೆ. ಆರ್ ಅಶೋಕ್ ಅವ್ರು ಹೇಳ್ತಾರೆ ಸರ್, ಇದು ಚೀಲದ ರಾಮಾಯಣ ಸರ್ಕಾರ, ಕೇಂದ್ರ ಸರ್ಕಾರ ಅನ್ನವನ್ನು ಕೊಡ್ತಾ ಇದ್ದಾರೆ, ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತ. ಯಾವುದು? ಆರ್ ಅಶೋಕ್ ಸರ್ ಅವ್ರು ಹೇಳ್ತಾ ಇದ್ದಾರೆ ಸರ್. ಏನತ್ತೆ? ಅಕ್ಕಿನ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಕೊಡುತ್ತೆ, ಅದನ್ನ ಇವರು ಕೊಡ್ತಾ ಇದ್ದಾರೆ, ಬಟ್ ಮೋದಿ ಕೊಡ್ತಾ ಇರೋದನ್ನ ನಾನೇ ಕೊಟ್ಟಿದ್ದೀನಿ ಅಂತೇಳಿ ಸಿ ಎಂ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ. ಸಿ ಎಮ್ ಅವರು ಆ ಥರ ಯಾವುದೂ ಹೇಳಿಲ್ಲ. ಕೇಂದ್ರ ಸರ್ಕಾರದ ಬಂದಿರತಕ್ಕಂಥ 5 ಕಿಲೋ ಅಕ್ಕಿ ಜೊತೆಗೆ ಕರ್ನಾಟಕ ಸರ್ಕಾರ ನಮ್ಮ ಪಕ್ಷ 5 ಕಿಲೋ ಅಕ್ಕಿ ಸೇರಿಸಿ 10 ಕಿಲೋ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಅಶೋಕ್ ಬಹುತೇಕ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ಮೆಮರಿ ಲಾಸ್ ಆಗಿದ್ರಿಂದ ಹಂಗೆ ಹೇಳ್ತಾ ಇದ್ದಾರೆ. ಸರ್ ಕೊನೆಯದಾಗಿ ದಾವಣಗೆರೆಗೆ ಯಾವಾಗ ಹೋಗ್ತೀರಾ ಸರ್ ಪ್ರಚಾರಕ್ಕೆ? ನಾಳೆಗೆ ದಾವಣಗೆರೆ, ನಾಳೆ ಮಧ್ಯಾಹ್ನ ಮೇಲೆ ದಾವಣಗೆರೆಗೆ ಹೋಗ್ತೀನಿ. 2 ದಿವಸ ದಾವಣಗೆರೆಯಲ್ಲಿದ್ದೀನಿ. तसेच आर अशोक यांनी केलेल्या सिद्धरामय्या चिल्लीरामय्या या वक्तव्यावरही त्यांनी टीका केली. मुख्यमंत्री सिद्धरामय्या यांनी तांदूळ योजनेबाबत मीच दिले असे कधीच म्हटले नाही. केंद्र सरकारच्या 5 किलो तांदळासोबत राज्य सरकारकडूनही 5 किलो तांदूळ दिले जात असल्याचे त्यांनी स्पष्ट केले. राजेकर हिरेमठ, KMM मराठी, बेळगाव. अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम.